10 ವಾಲ್ಯೂಮ್ಸ್ ಆಫ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಈಗ ರೇಣುಕಾಸ್ವಾಮಿ ಅವರ ತಂದೆ ತಾಯಿಗಳ ಹೇಳಿಕೆ ರೆಕಾರ್ಡ್ ಮಾಡಿದ್ದಾರೆ ಮತ್ತು ಕೋರ್ಟಲ್ಲಿ ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಕೋರ್ಟಲ್ಲಿ ಏನು ಹೇಳ್ತಾರೆ ಅದೇ ಸಾಕ್ಷಿ. ಪೊಲೀಸರು ಏನು ರೆಕಾರ್ಡ್ ಮಾಡಿದ್ದಾರೆ ಅದು ಸಾಕ್ಷಿ ಅಲ್ಲ, ಅದು ಒಂದು ಮೆಟೀರಿಯಲ್ಲು. ಓಕೆ. ಈಗ ರೇಣುಕಾಸ್ವಾಮಿ ಅವರ ತಾಯಿ ಮತ್ತು ತಂದೆ, ರೇಣುಕಾಸ್ವಾಮಿ ಅವರ ಪತ್ನಿ, ತಂಗಿ, ಮತ್ತು ರೇಣುಕಾಸ್ವಾಮಿ ಅಪೋಲೋ ಫಾರ್ಮಸಿನಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಇರುವ ಅವರ ಸಹ ಉದ್ಯೋಗಿಗಳು. ಈಗ ಪಾಯಿಂಟ್ ಏನಂದರೆ ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಅಂತಾರೆ. ಕೊನೆಯದಾಗಿ ಅವರನ್ನು ನೋಡಿರೋ ಸಾಕ್ಷಿ. ಓಕೆ. ಅವರ ತಾಯಿ ತಂದೆ ಏನು ಹೇಳ್ತಾರೆ, ಅವನು ಬೆಳಗ್ಗೆ 9 ಗಂಟೆಗೆ ಟಿಫನ್ ಮಾಡಿಕೊಂಡ, ಬಟ್ಟೆ ಹಾಕ್ಕೊಂಡ, ಮತ್ತು ಅಪೋಲೋ ಫಾರ್ಮಸಿ ID ಕಾರ್ಡನ್ನು ತೆಗೆದುಕೊಂಡ ಹೋದ. ಮತ್ತೆ ಫೋನ್ ಬಂತು. ಎಷ್ಟು ಗಂಟೆಗೆ ಫೋನ್ ಬಂತು ಅನ್ನೋದು ಕಾಂಟ್ರವರ್ಸಿ. ಈಗ ಓಕೆ, ಅದು ಬರ್ತೀನಿ ಆಮೇಲೆ. 8ನೇ ತಾರೀಕು ಆಯಿತು. 9ನೇ ತಾರೀಕು ಏನ ಸಿಗುತ್ತೆ ಒಂದು ಅಪಾರ್ಟ್ಮೆಂಟ್ ಹತ್ರ. 8ನೇ ತಾರೀಕು ಅವನು ಯಾರು, ಹೆಸರು ಏನು ಗೊತ್ತಿಲ್ಲ. 9ನೇ ತಾರೀಕು. 10ನೇ ತಾರೀಕೆ ಅವ್ರ ತಂದೆ ತಾಯಿಗಳಿಗೆ ಫೋನ್ ಬರುತ್ತೆ. 11ನೇ ತಾರೀಕು ತಂದೆ ತಾಯಿಗಳು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಅಲ್ಲಿಂದ ಸವಗಾರಕ್ಕೆ ಕರೆದುಕೊಂಡು ಹೋಗ್ತಾರೆ. ಇದು ನನ್ನ ಮಗ ರೇಣುಕಾಸ್ವಾಮಿ. ಆ ಸಂದರ್ಭದಲ್ಲಿ ಒಂದು ಮಲ್ಟಿ ಕಲರ್ ಟೀ ಶರ್ಟ್ ಧರಿಸಿದ್ದ. ಇಷ್ಟು ವಿಷಯಗಳು ಬರ್ತಾ ಇದೆ. ಈಗ 11ನೇ ತಾರೀಕು ಅದನ್ನು ಶವ ಪಂಚನಾಮ, ಶವ ತನಿಖೆ, ಇನ್ಕ್ವೆಸ್ಟ್ ಪ್ರೊಸೀಡಿಂಗ್ ಅಂತಾರೆ. ಹೆಂಗೆ ಬಿತ್ತಿತ್ತು, ಏನದ ಮೇಲೆ ಏನಿತ್ತು, ಆ ಸಂದರ್ಭದಲ್ಲಿ ಅವ್ರ ತಾಯಿದು ಹೇಳಿಕೆ ಪಡ್ಕೊಳ್ತಾರೆ. ಆಯಮ್ಮ ಅದರಲ್ಲಿ ಹೇಳಿದಾಳೆ, ದಟ್ ಈಸ್ ಕಾಲ್ಡ್ ಆಸ್ 161 ಸ್ಟೇಟ್ಮೆಂಟ್. ಆಯಮ್ಮ ಹೇಳ್ತಾಳೆ, ನನ್ನ ಮಗ 2:30 ಗಂಟೆಗೆ ಫೋನ್ ಮಾಡಿ ಊಟಕ್ಕೆ ಹೊರಗೆ ಹೋಗ್ತೀನಿ, 4 ಜನ ಹಳೇ ಸ್ನೇಹಿತರು ನನ್ನ ಜೊತೆ ಇದ್ದಾರೆ, ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ 2:30ಗೆ. 14ನೇ ತಾರೀಕು ತಂದೆ ತಾಯಿಗಳು ಇಬ್ಬರದು ಸ್ಟೇಟ್ಮೆಂಟ್ಗಳು ಬರ್ಕೊಳ್ತಾರೆ ಪೊಲೀಸರು. ಅದೇ ರೀತಿಯಲ್ಲೇ ಬರುತ್ತೆ. ಈಗ ಕೋರ್ಟಲ್ಲಿ ಎಕ್ಸಾಮಿನೇಷನ್ ಚೀಫ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರನ್ನ ಎಕ್ಸಾಮಿನ್ ಮಾಡಿದಾಗ ಆ ಟೈಮಿಂಗನ್ನು ಬದಲಾವಣೆ ಮಾಡ್ತಾರೆ. 2:30 ಅನ್ನೋ ಟೈಮಿಂಗನ್ನು 10:30 ಅಂತಾರೆ. 10:30ಗೆ ನಾನು ಊಟಕ್ಕೆ ಹೋಗ್ತೀನಿ ಅಂದರೆ 9:30ಗೆ ಟಿಫನ್ ಮಾಡಿ 10:30ಗೆ ಯಾರು ಊಟಕ್ಕೆ ಹೋಗ್ತಾನೆ? ಅದು ಲಾಜಿಕ್ಕು ಇಲ್ಲ, ಮ್ಯಾಜಿಕ್ಕು ಇಲ್ಲ, ಅದು ಒಂದು ಟ್ರ್ಯಾಜಿಕ್ಕು. ಇದು ಕಾಂಟ್ರಡಿಕ್ಷನು. ಈಗ ಆಯಮ್ಮನ್ನು ನಾವು ನಾನು ಮಾಡಿದೆ ಮೊದಲು. ನೋಡಮ್ಮ, ನೀವು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಾಗ 11ನೇ ತಾರೀಕು 2:30ಗೆ ನನ್ನ ಮಗ ಫೋನ್ ಮಾಡ್ದ ಅಂತ ಹೇಳಿದ್ದೀರಾ? ಇಲ್ಲ, ನಾನು ಆ ರೀತಿ ಹೇಳಿಲ್ಲ. ದಟ್ ಈಸ್ ಕಾಲ್ಡ್ ಕಾಂಟ್ರಡಿಕ್ಷನ್ನು. ಮತ್ತು 10:30 ಅಂತ ಹೇಳಿದ್ದೀರಾ, ಈ ವಿಚಾರ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಾಗ ಹೇಳಿಲ್ಲ, ಅದು ನನಗೆ ನೆನಪಿಲ್ಲ ಅಂತಾರೆ. ಈಗ ಒಮಿಷನ್ ಅನ್ನೋದು 10:30 ಮೊದಲು ಕೋರ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಮೊದಲು ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿಲ್ಲ. ಹೇಳಿಕೆ ಅನ್ನೋದು ಇಟ್ ಈಸ್ ಓನ್ಲಿ ಫಾರ್ ಕಾಂಟ್ರಡಿಕ್ಷನ್. ಓಕೆ, ಇಷ್ಟು ಮಾತ್ರ. ಅವ್ರು ಯಾರು ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಮತ್ತು ಇನ್ನೊಂದು ಉಂಗುರ ಧರಿಸಿದ್ದ, ಚೈನ್ ಕತ್ತಲ್ಲಿ ಚೈನ್ ಹಾಕ್ಕೊಂಡಿದ್ದ, ಚಿನ್ನದ ಚೈನು. ಈ 2 ವಿಚಾರಗಳು 11ನೇ ತಾರೀಕು ಹೇಳಿಕೆಯಲ್ಲಿ ಇಲ್ಲ. ಚೈನು ಮತ್ತು ಉಂಗುರ ಅನ್ನೋದು 14ನೇ ತಾರೀಕು ಹೇಳಿಕೆಯಲ್ಲಿ ಇದೆ. ಈ ಚೈನು ಮತ್ತು ಉಂಗುರ ನಮ್ಮ ಕ್ಲೈಂಟ್ ಯಾರಿದ್ದಾರೆ ಅವರಿಂದ ಏನು ರಿಕವರಿ ಆಗಿಲ್ಲ. ಈಗ ಒಂದೇ ಪಾಯಿಂಟು ಡಿಫೆನ್ಸ್ಗಿರೋದು, ಒಂದೇ ಪಾಯಿಂಟ್ ಪ್ರಾಸಿಕ್ಯೂಷನ್ಗಿರೋದು. ಅವನು ಬೆಳಗ್ಗೆ 9:30ಯಿಂದ 10:30ವರೆಗೆ ಎಲ್ಲಿದ್ದ, 10:30ಯಿಂದ 2:30ವರೆಗೆ ಎಲ್ಲಿದ್ದ, 2:30ಯಿಂದ ಸಂಜೆವರೆಗೆ ಎಲ್ಲಿದ್ದ, ಸಂಜೆಯಿಂದ ರಾತ್ರಿವರೆಗೆ ಎಲ್ಲಿದ್ದ. ಯಾಕಂದರೆ ಏನ ಸಿಗೋದು ಮಾರನೇ ದಿವಸನೇ. ಪ್ರಾಸಿಕ್ಯೂಷನ್ ಕೇಸು 2 ಗಂಟೆ ಶೆಡ್ಗೆ ಹೋದ, 4:15ಗೆ ಓಡಿದ್ರು ಅನ್ನೋ ಒಂದು ಕಥೆಗಳು ಇದೆ. ಅದು ಫ್ಯಾಕ್ಟಾ ಫಿಕ್ಷನ, ನಿಜಾನ ಸುಳ್ಳ, ಅದು ಬಣ್ಣ ಏನು ಕಪ್ಪ ಬಿಳಿ ಬಣ್ಣನ ಅನ್ನೋದು ಆಗುತ್ತೆ. ಇದು ಟೆಸ್ಟಿಂಗ್ ನಡೀತಾ ಇದೆ.
ಇಲ್ಲಿ ಕಾಂಟ್ರಡಿಕ್ಟರಿ ವರ್ಷನ್ ಬಂದಿದೆ. ಇದರಲ್ಲಿ ಪ್ರತಿಕೂಲ ಸಾಕ್ಷಿ ಅನ್ನೋದೇನಿಲ್ಲ. ಹಾಸ್ಟೈಲ್ ಅನಿಮಸ್ ಅವರ ಮಗ ಕೊಲೆಯಾಗಿ ಸತ್ತಿದ್ದಾನೆ, ಅವನು ಕೊಲೆಯಾಗಿ ಸತ್ತಿಲ್ಲ, ಆತ್ಮಹತ್ಯೆ ಅಪಘಾತ ಅಂದರೆ ಅದು ಪ್ರತಿಕೂಲ ಸಾಕ್ಷಿ ಆಗ್ತಾರೆ. ಅವರು ಹೇಳೋದು ಕೊಲೆ ಮಾಡಿದ್ದಾರೆ ಅಂದೇ ಹೇಳ್ತಾರೆ, ಮಗ ಬೆಂಗಳೂರಿಗೆ ಹೋದ ಅಂದೇ ಹೇಳ್ತಾರೆ. ಅದರಿಂದ ಕ್ವಶ್ಚನ್ ಆಫ್ ಹಾಸ್ಟೈಲ್ ಅನಿಮಸ್ ಅದು ಮೀಡಿಯಾ ಥಿಯರಿ. ಅದು ಹಾಸ್ಟೈಲ್ ಅಂದರೆ ಏನು ಹಾಸ್ಟೈಲ್ ನನ್ನ ಪ್ರಕಾರ ಇಲ್ಲ. ಇಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ ಹೆಚ್ಚು ಕಡಿಮೆ ಹೇಳ್ತಾರೆ, ಅದಕ್ಕೆ ಹಾಸ್ಟೈಲ್ ಆಗೋದಿಲ್ಲ. ಓಕೆ, ಟೋಟಲ್ ಆಗಿ ಪ್ರಾಸಿಕ್ಯೂಷನ್ ವಿರೋಧವಾಗಿ ಹೇಳಿದರೆ ಮಾತ್ರ ಹಾಸ್ಟೈಲ್ ಅನ್ನೋದು ಆಗುತ್ತೆ. ನನ್ನ ಪ್ರಕಾರ ನೋ ಹಾಸ್ಟೈಲ್. ಸರ್, ಒಂದು ಡೌಟ್ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಅವ್ರು ಹೇಳೋ ಪ್ರಕಾರ 2:30ಗೆ ಅವ್ರ ಮಗ ಕಾಲ್ ಮಾಡಿದರೆ, ಸೊ ಇನ್ನೊಂದು ಚಾರ್ಜ್ ಶೀಟಲ್ಲಿ ಇರೋ ಪ್ರಕಾರ 2:30ಗೆ ಅವನು ಸೆಡ್ಡಲ್ಲಿದ್ದ, ಹೊಡೆದಿದ್ದಾರೆ ಅನ್ನೋ ಥರ ಇದೆ. ಸೊ ಎರಡು ಮಿಸ್ ಮ್ಯಾಚ್ ಆಗ್ತಾ ಇದೆ ಅಲ್ಲಿ. ಅದು ಮಿಸ್ ಮ್ಯಾಚ್ ಅಲ್ಲ, ಅದು ಪೊಲೀಸ್ ಮ್ಯಾಚು. ಪೊಲೀಸ್ ತನಿಖೆ ಮಾಡಿರೋದೇ ಆಗಿದೆ. ಅದಕ್ಕೋಸ್ಕರನೇ ಚೀಫಲ್ಲಿ ಹೇಳ್ಸ್ಕೊಳ್ತಾರೆ 10:30 ಎಂದು. 2:30 ಅನ್ನೋದು ಇನ್ಕೋ ಸ್ಟೇಟ್ಮೆಂಟಲ್ಲಿ ಇದೆ. ಅದನ್ನು ಡಿಫೆನ್ಸ್ ಅಡ್ವಾಂಟೇಜ್ ತಗೊಳ್ತಾರೆ. ಒಟ್ಟಾರೆ ಚಿತ್ರದುರ್ಗ ಸಾಕ್ಷಿಗಳಂದರೆ ಅಪ್ಪ, ಅಮ್ಮ, ಪತ್ನಿ, ಅಕ್ಕ, ತಂಗಿ ಗಂಡ ಮತ್ತು ಅಪೋಲೋ ಫಾರ್ಮಸಿ ಕಾರ್ಮಿಕರು, ಓನರು. ಓಕೆ, ಇವ್ರು ಎಲ್ಲರೂ ಕೊನೆಯದಾಗಿ ಎಷ್ಟು ಗಂಟೆಗೆ ನೋಡಿದರು, ಅದು ಇಂಪಾರ್ಟೆಂಟು. ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಚಿತ್ರದುರ್ಗದಲ್ಲಿ ಇದ್ದ. ನಾವು ಏನೋ ಹೈದರಾಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅಲ್ಲ. ನಾವು 2025 ಹೋಯ್ತು, ಇವತ್ತು 2026. ಈಗ CCTV ಕ್ಯಾಮರಾ ಇದೆ, ಟವರ್ ಡಂಪ್ ಇದೆ, ಕಾಲ್ ರೆಕಾರ್ಡ್ ಟೈಮಿಂಗ್ಸ್, CDR ಟೈಮಿಂಗ್ಸ್ ಇದೆ, ಮೊಬೈಲ್ ಇದೆ, ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಇದೆ, ರಕ್ತ ಇದೆ, DNA ಇದೆ. ಇದು ಒಂದು ಅಂಶ ಅಲ್ಲ. ಇದು ಒಂದರಲ್ಲೇ ಉಲ್ಟಾ ಆಯಿತು, ಸೀದಾ ಆಯಿತು ಅಂದರೆ ದಟ್ ಡಸಂಟ್ ಸೌಂಡ್ ವೆಲ್. ನೋ ಪ್ರತಿಕೂಲ ಸಾಕ್ಷಿ. ಅವ್ರು ಏನು ಹೇಳ್ಸ್ಕೋಬೇಕು, ಏನು ಹೇಳಿದಾರೋ ಅದನ್ನೇ ಹೇಳಿದ್ದಾರೆ. ವೇರಿಯೇಷನ್ ಟೈಮಿಂಗ್ ಅದು ಅಲ್ಟಿಮೇಟ್ ಅಲ್ಲ. ಈಗ ಸ್ಕೂಟ್ರು ಬರುತ್ತೆ, ಆಟೋ ಬರುತ್ತೆ, ಸ್ಕೂಟ್ರಿಂದ ಆಟೋಕ್ಕೆ ಬರ್ತಾನೆ, ಆಟೋದಿಂದ ETOS ಕಾರ್ಗೆ ಬರ್ತಾನೆ, ETOS ಕಾರು ಮೂವ್ ಆಗುತ್ತೆ. ಅದು ಬಾಲಾಜಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹತ್ರ ರೇಣುಕಾಸ್ವಾಮಿ ಇರ್ತಾನೆ. ದುರ್ಗಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತುಮಕೂರಿಗೂ ಹೋಗ್ತಾನೆ. ಅಂದರೆ ದಾರಿನಲ್ಲಿ ಎಣ್ಣೆ ಹೊಡೆದಿದ್ದಾನೆ ಅನ್ನೋದು ಅರ್ಥ. ಓಕೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅವನು ಕುಡ್ದಿದ್ದ ಅನ್ನೋದು ಬಂದಿಲ್ಲ. ಕುಡ್ದಿದ್ನ ಇಲ್ಲೂ ಒಂದು ಅಪ್ಪ ಅಮ್ಮನ ಹೆಂಗೆ ಕೇಳೋಕ್ಕಾಗುತ್ತೆ, ಅವ್ರು ಏನು ಜೊತೆಯಲ್ಲಿ ಹೋದ್ರೆ, ಅದು ಬೇರೆ ವಿಚಾರಗಳು. ಹಾಗಂದರೆ ಬಾಲಾಜಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಷ್ಟು ಗಂಟೆ, ದುರ್ಗಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಷ್ಟು ಗಂಟೆ, ಟೋಲ್ ಇರುತ್ತೆ, ಟೋಲ್ ಗೇಟಲ್ಲಿ ಕಾರು ಎಂಟ್ರಿ ಆಗುತ್ತೆ, ಆ ಕಾರಲ್ಲಿ ಅವನು ಇದ್ನ ಇಲ್ವಾ, ಒಟ್ಟಾರೆ ಎಷ್ಟು ಗಂಟೆಗೆ ಬೆಂಗಳೂರು ಬಂದ ಅನ್ನೋದು ಇಂಪಾರ್ಟೆಂಟು.